ಗೆಳೆಯರೇ ನಮಸ್ಕಾರಗಳು. ದಿವ್ಯಾನಂದ ಮೂರ್ತಿ ದಿವ್ಯರೂಪ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ಹಲವಾರು ಬಾರಿ ನಾವು ಪ್ರಯತ್ನಗಳನ್ನ ಮಾಡ್ತಾಯಿರ್ತೀವಿ ಒಳ್ಳೆಯ ಕೆಲಸಕ್ಕೋಸ್ಕರ. ಆದರೆ ಸ್ವಲ್ಪ ವಿಫಲತೆ ಕಂಡ್ರೆ ಸಾಕು, ನಾವು ಅದರಿಂದ ವಿಚಲಿತರಾಗಿ ಆ ಕೆಲಸವನ್ನೇ ಬಿಟ್ಬಿಡ್ತೀವಿ. ನಾವು ಇನ್ನು ಸ್ವಲ್ಪ ಕಾಲ ಹೆಚ್ಚು ಪ್ರಯತ್ನ ಪಟ್ಟಿದ್ರೆ ಆ ಕೆಲಸ ಸಕ್ಸಸ್ ಆಗುವಂಥ ಸಂಭವಗಳು ಇರ್ತವೆ. ಡರ್ಬಿ ಎಂಬಾತ ಒಂದು ಸರಿ ಚಿನ್ನದ ಅದಿರನ್ನು ನಿಕ್ಷೇಪಕ್ಕೆ ಲೈಸೆನ್ಸ್ ತಗೊಂಡು ಅದಿರನ್ನು ತೆಗೆಯೋ ಕೆಲಸವನ್ನು ಮಾಡ್ತಾನೆ. ಪ್ರಾರಂಭದಲ್ಲಿ ಚಿನ್ನದ ಅದಿರು ತುಂಬ ಚೆನ್ನಾಗಿ ಸಿಗುತ್ತೆ. ಇದರಿಂದ ಭಾಳ ಪ್ರೇರಣೆಗೊಂಡಂಥ ಆತ ಒಳ್ಳೊಳ್ಳೆ ಮಾಡರ್ನ್ ಯಂತ್ರಗಳನ್ನ ತಗೊಂಡು ತನ್ನ ಸಂಬಂಧಿಕರನ್ನೆಲ್ಲ ಸೇರಿಸ್ಕೊಂಡು ಭಾಳ ಉತ್ಸಾಹದಿಂದ ಆ ಕೆಲಸಕ್ಕೆ ಇಳಿತಾನೆ. ತದನಂತರ ಕೆಲವೇ ದಿನಗಳಲ್ಲಿ ಆಳಕ್ಕೆ ಇಳಿತಾ ಹೋದಂಗೆ ಚಿನ್ನದ ಅದಿರಿನ ನಿಕ್ಷೇಪ ಕಡಿಮೆ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ನಿರಾಶೆ ಹೊಂದ್ತಾನೆ. ಸ್ವಲ್ಪ ಪ್ರಯತ್ನ ಪಡ್ತಾನೆ. ಇನ್ನೂ ಆಳಕ್ಕೆ ಹೋದಂಗೆ ಮತ್ತಷ್ಟು ಕಡಿಮೆ ಆಗುತ್ತೆ. ಇನ್ನೂ ಚಿನ್ನದ ಅದಿರೇ ಇಲ್ಲಿ ಸಿಗಲ್ವೇನೋ ಅಂತ ತೀರ್ಮಾನಕ್ಕೆ ಬಂದ್ಬಿಡ್ತಾನೆ. ತಾನೆ ಬಂದ್ಬಿಟ್ಟು ಅಲ್ಲಿ ಗುಜರಿ ಅಂಗಡಿ ಒಂದಿರುತ್ತೆ, ಅವನ ಹತ್ರ ಹೋಗಿ ತನ್ನ ಯಂತ್ರಗಳನ್ನೆಲ್ಲ ಮಾರಿಬಿಟ್ಟು ತನ್ನ ಬಂಧು ಬಳಗನೆಲ್ಲ ಕರ್ಕೊಂಡು ವಾಪಸ್ ಹೊರಟೋಗ್ತಾನೆ. ಇದನ್ನೆಲ್ಲ ಭಾಳ ದಿನದಿಂದ ಗಮನಿಸ್ತಾ ಇದ್ದಂಥ ಗುಜರಿ ಅಂಗಡಿ ಆತ ಅವನ ಹತ್ರ ಮಾತಾಡಿ ಅವನ ಹತ್ರ ಇರ್ತಕ್ಕಂಥ ಲೈಸೆನ್ಸನ್ನು ಕಡಿಮೆ ಬೆಲೆಗೆ ಪಡ್ಕೊಂಡು ಒಳ್ಳೆ ಇಂಜಿನಿಯರ್ನ ಕರೆಸ್ತಾನೆ. ಅವನು ಎಲ್ಲಿಗೆ ನಿಲ್ಲಿಸಿದ್ದ ಕೆಲಸ ಅಲ್ಲಿ ನೋಡಿ ಪರಿಶೀಲನೆ ಮಾಡಿ ಅಂತ. ಅವನು ಆ ಇಂಜಿನಿಯರ್ ಕರಾರುವಕ್ಕಾಗಿ ಹೇಳ್ತಾನೆ, ಇನ್ನು ಸ್ವಲ್ಪ ದೂರ ಹೋದರೆ ಇಲ್ಲಿ ಚಿನ್ನದ ಅದಿರು ಖಂಡಿತ ಮತ್ತೆ ದೊರೆಯುತ್ತೆ ಅಂತ. ಇದನ್ನು ನಂಬಿದಂಥ ಆ ಗುಜರಿ ಅಂಗಡಿ ಮಾಲೀಕ ಮತ್ತೆ ತನ್ನ ಕೆಲಸವನ್ನು ಪ್ರಾರಂಭ ಮಾಡ್ತಾನೆ. ಆಗ ನಿಧಾನಕ್ಕೆ ಚಿನ್ನದ ಅದಿರುಗಳು ಸಿಗಕ್ಕೆ ಶುರುವಾಗುತ್ತೆ. ನೋಡಿ, ಯಾವಾಗ ಸ್ವಲ್ಪ ಮಟ್ಟಿಗೆ ವಿಫಲತೆ ಆಯಿತೋ ಡರ್ಬಿ ಗುಜರಿ ಅಂಗಡಿಯವ್ರಿಗೆ ಲೈಸೆನ್ಸ್ ಮಾರಿ ಹೋಗ್ತಾನೆ. ಆ ಲೈಸೆನ್ಸ್ ತಗೊಂಡಂಥ ಗುಜರಿ ಅಂಗಡಿಯವನು ತಾಳ್ಮೆಯಿಂದ ಯೋಚನೆ ಮಾಡಿ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವಾಗ ಅವನಿಗೆ ಎದುರು ಸಿಗುತ್ತೋ ಮತ್ತೆ ಭಾಳ ಉತ್ಸಾಹದಿಂದ ಕೆಲಸ ಮಾಡಿ ಭಾಳ ಪ್ರಮಾಣವಾಗಿ ಚಿನ್ನದ ಇದನ್ನು ತೆಗೆದು ದೊಡ್ಡ ಶ್ರೀಮಂತನಾಗ್ತಾನೆ. ಇಲ್ಲಿ ನಾವು ಯೋಚನೆ ಮಾಡಬೇಕಾದಿಷ್ಟೇ, ಸ್ವಲ್ಪ ಕಾಲ ಹೆಚ್ಚು ತಾಳ್ಮೆಯಿಂದ ಇದ್ದಿದ್ದರೆ ಡರ್ಬಿ ಈ ಕೆಲಸದಲ್ಲಿ ಸಕ್ಸಸ್ ಆಗ್ತಾಯಿದ್ನು. ಕೆಲವೇಳೆ ಈಗ ನೋಡ್ತೀರಿ, ಒಲಿಂಪಿಕ್ಸ್ ಅಂತ ದೊಡ್ಡ ಪಂದ್ಯಗಳಲ್ಲಿ ಕಡೆಗೆ ಜಯ ಸಿಕ್ಕಿದ್ರೆ ಕೆಲವು ಕೆಲವೇ ಸೆಕೆಂಡ್ಗಳ ಅಂತರದಲ್ಲಿ ಫೈನಲ್ ಸ್ಟೆಪ್ಸ್ ಅಂತಾರಲ್ಲ, ಹಾಗೆ ಅಂತಿಮ ಸ್ಟೆಪ್ಸಲ್ಲಿ ನಾವು ಉತ್ಸಾಹದಿಂದ ಮುನ್ನುಗ್ಗಿದ್ರೆ ಜಯ ಖಂಡಿತ ಸಾಧ್ಯ ಆಗುತ್ತೆ. ಅದಕ್ಕೆ ಕ್ವಿಟ್ಟರ್ ನೆವರ್ ವಿನ್ಸ್ ಅಂತ ಹೇಳ್ತಾರೆ. ಯಾವ ಜಯ ಪಡ್ಕೋಬೇಕು ಅಂತ ಹೇಳ್ತಕ್ಕಂಥವ್ರು ನಿರ್ಧಾರ ಮಾಡೋರು ಯಾವತ್ತೂ ಹಿಂತೆಗೆಯಲ್ಲ. ದೃಢ ಮನಸ್ಸಿನಿಂದ ಕೆಚ್ಚದೆಯಿಂದ ಮುನ್ನುಗ್ತಾರೆ. ಯಾವಾಗ ಸ್ವಲ್ಪ ವಿಫಲತೆ ಕಂಡರೂ ಹಿನ್ನಡೆ ಅನುಭವಿಸೋರು ಅದನ್ನು ಆ ಸಮಸ್ಯೆ ಹಿಂದಕ್ಕೆ ಬಂದು ಅಪಜಯವನ್ನು ಪಡಿತಾರೆ. ಗೆಳೆಯರೇ, ಇಂಥ ವಿಚಾರಗಳನ್ನು ಮತ್ತೆ ನಾವು ಚರ್ಚೆ ಮಾಡ್ತಾನೆ ಹೋಗೋಣ. ನನ್ನ ದಿವ್ಯರೂಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರು ದಯಮಾಡಿ ತಮ್ಮ ಗೆಳೆಯರಿಗೆ, ಆತ್ಮೀಯರಿಗೆ ಆ ಲಿಂಕ್ಸನ್ನು ಕಳಿಸಿ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂತೆ ಪ್ರೋತ್ಸಾಹ ಮಾಡಿ. ಆ ಮೂಲಕ ನನಗೆ ಸಹಕರಿಸಿ. ನೀವು ಖಂಡಿತ ಆ ಕೆಲಸ ನನಗೋಸ್ಕರ ಮಾಡ್ತೀರಿ ಅಂತ ಹೇಳ್ತಾ ನಿಮಗೆ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಗೆಳೆಯರೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.